ತ್ರಿಜ್ಯ 4 ಸೆಂಟಿಮೀಟರ್, ಕೋನವು 30 ಡಿಗ್ರಿ ಇರುವ ತ್ರಿಜ್ಯಾಂತದ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗೆ ಅನುರೂಪವಾದ ಅಧಿಕ ತ್ರಿಜ್ಯಾಂತದ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈದು ವ್ಯಾಲ್ಯೂ ಕೊಟ್ಟಿದ್ದಾರೆ. 3.14 ಅಂತ ಬರೀಬೇಕು. 7/22/7 ಅಲ್ಲ, 3.14 ಅಂತ ಬರೀಬೇಕು. ಈಗ OAPB ದತ್ತ ತ್ರಿಜ್ಯಾಂತದ ಖಂಡ. ಇದು OAB ಅಂತ ಹೀಗೆ ಬಂದು ಇದು 30 ಡಿಗ್ರಿಯಲ್ಲಿ ಉಂಟು. ಇದು ದತ್ತ ತ್ರಿಜ್ಯಾಂತದ ಖಂಡ ಅಂತ ಹೆಸರು ಇದಕ್ಕೆ. ಸೊಲ್ಯೂಷನ್: ತ್ರಿಜ್ಯಾಂತದ ಖಂಡದ ವಿಸ್ತೀರ್ಣದ ಫಾರ್ಮುಲೆ ಅಂತ ಕೇಳಿದರೆ θ/360 × πr². ಆ ರೀತಿ ಬರೀಬೇಕು. ಈಗ ತೀಟ ಕೊಟ್ಟಿದ್ದಾರೆ. ಎಷ್ಟು ಕೋನ ಅಂದರೆ ತೀಟ ಅಂದರೆ ಕೋನ ಅಂದರೆ 30 ಡಿಗ್ರಿ. 30/360 ಇಂಟು ಪೈ ಅಂದರೆ ಅವರು ಕೊಟ್ಟಿದ್ದಾರೆ ವ್ಯಾಲ್ಯೂ 3.14 ಅಂತ, ಅದೇ ಹಾಕೋದು. ಆರ್ ಅಂದರೆ ತ್ರಿಜ್ಯ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತ. ಆಗ r² ಉಂಟು, 4 × 4 ಅಂತ ಬರೀಬೇಕು. ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡುವಾಗ ನಮಗೆ 12.56 ಬರ್ತದೆ. ಈಗ /3 ಅಂತ ಬರ್ತದೆ. ಈಕ್ವಲ್ ಆನ್ಸರ್ 4.19 ಸೆಂಟಿಮೀಟರ್ ಬರ್ತದೆ. ಇದು ಯಾವುದರದ್ದು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 4.19 ಸೆಂಟಿಮೀಟರ್ ಅಂತ. ಈಗ ಅಧಿಕ ತ್ರಿಜ್ಯ, 2 ಕ್ವಶನ್ ಕೇಳಿದ್ದಾರೆ. ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಅಂತ. ಇದರಲ್ಲಿ ವ್ಯತ್ಯಾಸ ಅಂದರೆ 360 ಆಗದಾಗೆ ಬರೀಲಿಕ್ಕೆ θ/360 ಇದ್ದಲ್ಲಿ ನಾವು 360 ಮೈನಸ್ θ ಅಂತ ಹಾಕಬೇಕು. ಅಧಿಕ ತ್ರಿಜ್ಯಾಂತರ ಖಂಡ ಅಂದರೆ /360 ಮತ್ತೆಲ್ಲ ಸೇಮ್ πr². ಈಗ ಇದರಲ್ಲಿ 360ಇಂದ ನಾವು θವನ್ನು ಮೈನಸ್ ಮಾಡಬೇಕು 30 ಅಂತ, ಮತ್ತೆ ಎಲ್ಲ ಆಗದಾಗೆ ಬರಲಿಕ್ಕೆ 360 ಅಂತ. ಆಗ ಇದರ ಆನ್ಸರ್ ನಮಗೆ 46.1 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಹಾಗಾದರೆ ಇದು ಆನ್ಸರ್. ಪೈದು ವ್ಯಾಲ್ಯೂ 22/7 ಅಂತ. ಪರಿಧಿ ಅಂದರೆ 2πr. ವೃತ್ತದ ವಿಸ್ತೀರ್ಣ πr². ಈಗ ಪ್ರಾಬ್ಲಮ್: ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 19 ಸೆಂಟಿಮೀಟರ್ ಆ್ಯಂಡ್ 9 ಸೆಂಟಿಮೀಟರ್ ಇದೆ. ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ನಮಗೆ 2 ವೃತ್ತ ಕೊಟ್ಟಿದ್ದಾರೆ, ಒಂದು ದೊಡ್ಡದು ಮತ್ತೊಂದು ಸ್ವಲ್ಪ ಸಣ್ಣದು. ಈಗ ದೊಡ್ಡದು ಮತ್ತು ಸಣ್ಣ. ಒಂದು ವೃತ್ತದ ತ್ರಿಜ್ಯ 19 ಸೆಂಟಿಮೀಟರ್ ಆದರೆ ಮತ್ತೊಂದರದು ತ್ರಿಜ್ಯ ಹೇಳಿದ್ರೆ ಇಷ್ಟೇ, ಒಂದು 9. ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮಾನವಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತವನ್ನು ನಾವು ಮಾಡಬೇಕು. ಆ ರೀತಿಯ ಅದರ ಮೊತ್ತಕ್ಕೆ ವೃತ್ತದ ಪರಿಧಿದು. ಅದಕ್ಕೆ ನಾವು ಅಪೇಕ್ಷಿತ ವೃತ್ತದ ತ್ರಿಜ್ಯ ಅಂದರೆ ನಮಗೆ ಬೇಕಾದ ವೃತ್ತದ ತ್ರಿಜ್ಯ ಯಾವುದು, ಅದಕ್ಕೆ ಒಂದು ಅನ್ನೋನ್ ನಂಬರ್ r ಆಗಿರಲಿ. ಇದು ನಾವು ಒಂದು ನಂಬರ್ ತಗೊಳ್ಳೋಣ. ಅದರ ಪರಿಧಿದು ಫಾರ್ಮುಲಾ ಎಂಥದ್ದು? C = 2πr. ಇದು ಪರಿಧಿದು ಫಾರ್ಮುಲಾ. ಈಗ 19 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಪರಿಧಿ, ಅದು 19 ಸೆಂಟಿಮೀಟರ್ದೊಂದು ಸಣ್ಣ ವೃತ್ತ, ಒಂದು 9 ಸೆಂಟಿಮೀಟರ್. 19 ವೃತ್ತದ ಪರಿಧಿ 2πr ಅಲ್ಲ, ಆಗ 2π × 19 ಬರೆದ್ರೆ 38π ಸಿಗ್ತದೆ. ಅದೇ ಇನ್ನೊಂದು ಸಣ್ಣ ವೃತ್ತದ್ದು ತ್ರಿಜ್ಯದ್ದು ಪರಿಧಿ ಹುಡುಕಬೇಕು. 9 ಸೆಂಟಿಮೀಟರ್ ವೃತ್ತದ ಪರಿಧಿ 2π × 9, ಆಗ 18π ಸೆಂಟಿಮೀಟರ್ ಬರ್ತದೆ. ಈ ಎರಡು ವೃತ್ತಗಳ ಮೊತ್ತ ಇದು ಮತ್ತು ಇದರದ್ದು ಮೊತ್ತವು ನೋಡಬೇಕು. ಆಗ 38 + 18π = 56π ಬರ್ತದೆ. ಇದು ಯಾವುದಕ್ಕೆ ಈಕ್ವಲ್ ಅಂದರೆ ಹೊಸತು ನಾವು ವೃತ್ತ ಮಾಡ್ತೇವಲ್ಲ ನೀವು, ಅದಕ್ಕೆ ಈಕ್ವಲ್ ಅದರ ಮೊತ್ತ. ಇಲ್ಲಿ ಮೊತ್ತ 256π ಸೆಂಟಿಮೀಟರ್ ಯಾವುದಕ್ಕೆ ನಾವು ನ್ಯೂ ವೃತ್ತ ಮಾಡ್ತೇವಲ್ಲ ಅದಕ್ಕೆ ಹೊಸ ವೃತ್ತ, ಅದಕ್ಕೆ ಈಕ್ವಲ್ ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. 2πr = 56π ಅಂತ ಸೆಂಟಿಮೀಟರ್ ಪ್ರಶ್ನೆ ಪ್ರಕಾರ. ಆಗ π ಕ್ಯಾನ್ಸಲ್ ಆಗ್ತದೆ. 2r = 56 ಸೆಂಟಿಮೀಟರ್ ಅಂತ. ಈಗ ನಮಗೆ r ಅಂದರೆ 28 ಸೆಂಟಿಮೀಟರ್ ಬರ್ತದೆ /2 ಅಂತ ಮಾಡುವಾಗ. ಆದ ಕಾರಣ ನಮಗೆ ನ್ಯೂ ವೃತ್ತದ್ದು ತ್ರಿಜ್ಯ ಎಷ್ಟು ಸಿಗ್ತದೆ? 28 ಸೆಂಟಿಮೀಟರ್.